ದರ್ಶಿ ವ್ಲಾಗ್ಸ್ನ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಅತಿ ಸಮೀಪದಿಂದ ನೋಡಿದಾಗ ಜೀವನ ವಿಷಾದವಾಗಿ, ದೂರದಿಂದ ನೋಡಿದಾಗ ಸುಖಾಂತವಾಗಿ ಕಾಣಿಸುತ್ತದೆ. ಜೀವನದಲ್ಲಿ ಆಶೆ ಅನ್ನುವುದು ಮನುಷ್ಯನನ್ನು ಕರ್ತವ್ಯ ಪ್ರೇರಿತನನ್ನಾಗಿ ಮಾಡುತ್ತದೆ. ಕೃತಜ್ಞತೆ ಅನ್ನುವುದು ಕೊಟ್ಟು ತೀರಿಸಬೇಕಾದ ಋಣವೇ ಆದರೂ ಅದನ್ನು ವಸೂಲು ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಮನುಷ್ಯ ಎಂದಿಗೂ ವಿಫಲನಾಗುವುದಿಲ್ಲ, ಪ್ರಯತ್ನವನ್ನು ಕೈಬಿಡುತ್ತಾನೆ ಅಷ್ಟೇ. ಬಳಸದ ಕಬ್ಬಿಣ ತುಕ್ಕು ಹಿಡಿಯುತ್ತದೆ, ಹರಿಯುವ ನೀರು ಸ್ವಚ್ಛತೆ ಕಳೆದುಕೊಳ್ಳುತ್ತದೆ, ಮೈಗಳ್ಳತನ ಮೆದುಳನ್ನು ನಿಷ್ಕ್ರಿಯಗೊಳಿಸುತ್ತದೆ. ಮನುಷ್ಯ ನಂಬಬೇಕಾದದ್ದು ತನ್ನ ಶಕ್ತಿಯನ್ನು, ಆತ್ಮವಿಶ್ವಾಸವನ್ನೇ ಹೊರತು ವಿಧಿಯನ್ನಲ್ಲ. ಅಸಮರ್ಥ ವ್ಯಕ್ತಿ ತನ್ನ ಅದೃಷ್ಟವನ್ನು ಹುಡುಕುತ್ತಾನೆ, ಸಮರ್ಥ ವ್ಯಕ್ತಿ ತನ್ನ ಶಕ್ತಿಯಿಂದ ಬದುಕುತ್ತಾನೆ. ನಾವು ಅಭ್ಯುದಯವನ್ನು ಸಾಧಿಸಬೇಕೆಂದರೆ ಚರಿತ್ರೆಯನ್ನು ಪುನರಾವರ್ತನೆ ಮಾಡುವುದಲ್ಲ, ಹೊಸ ಚರಿತ್ರೆಯನ್ನು ಸೃಷ್ಟಿಸಬೇಕು. ಜ್ಞಾನದ ಅನ್ವೇಷಣೆಯಲ್ಲಿ ನಿರಂತರ ಸಾಗುವುದೇ ಯಶಸ್ಸಿನ ಮಾರ್ಗ. ಓರ್ವ ನಿರಾಶಾವಾದಿ ಪ್ರತಿಯೊಂದು ಅವಕಾಶದಲ್ಲೂ ಕಷ್ಟವನ್ನೇ ಕಾಣುತ್ತಾನೆ. ಅದೇ ಓರ್ವ ಆಶಾವಾದಿ ಪ್ರತಿ ತೊಂದರೆ ಅಡೆತಡೆಯಲ್ಲೂ ಅವಕಾಶವನ್ನು ಕಾಣುತ್ತಾನೆ. ಒಮ್ಮೆ ಆತ್ಮವಿಶ್ವಾಸವನ್ನು ಗಳಿಸಿಕೊಳ್ಳಿ, ಆಮೇಲೆ ಉಳಿದಿದ್ದೆಲ್ಲ ಸುಮ್ಮನೆ ಅನುಸರಿಸುತ್ತದೆ. ಸೋಲೆಂಬ ರೋಗ ಕೊಲ್ಲಲು ಆತ್ಮವಿಶ್ವಾಸ ಮತ್ತು ಶ್ರಮವೇ ಮದ್ದು. ಮನುಷ್ಯನ ಅತ್ಯಂತ ನಿಜವಾದ ಸಂಗಾತಿ ಅವನ ಆರೋಗ್ಯ. ಆರೋಗ್ಯವು ಕೈಬಿಟ್ಟ ದಿನ ಮನುಷ್ಯನು ಪ್ರತಿ ಸಂಬಂಧದ ಮೇಲೆ ಒಂದು ಭಾರವಾಗಿ ಪರಿಣಮಿಸುತ್ತದೆ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.